ಸಾಂಖ್ಯ ಯೋಗದಿಂದ ಕರ್ಮಯೋಗ, ಕರ್ಮಯೋಗದಿಂದ ಭಕ್ತಿಯೋಗ ಹಾಗೂ ಭಕ್ತಿಯೋಗದಿಂದ ಜ್ಞಾನದ ಪ್ರಾಪ್ತಿಯಾಗುತ್ತದೆ. ನನ್ನ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅರ್ಜುನ. ಇದೇ ಒಂದು ಜ್ಞಾನವು ವಿಶ್ವದಲ್ಲಿ ಎಲ್ಲ ಜ್ಞಾನ ಹಾಗೂ ವಿಜ್ಞಾನಗಳ ಆಧಾರವಾಗಿದೆ. ಇದೇ ಜ್ಞಾನವು ಮುಕ್ತಿಯನ್ನು ದೊರಕಿಸಿಕೊಡುತ್ತದೆ. ದೇವತೆಗಳಿಗೂ ಯಾವ ದರ್ಶನ ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲವೋ ಅಂತಹ ವಾಸ್ತವಿಕ ರೂಪವನ್ನು ನಿನಗೆ ತೋರುತ್ತಿರುವೆನು ಅರ್ಜುನ. ನಾನೇ ಈ ಪೃಥ್ವಿಯ ಕಣ ಕಣದಲ್ಲೂ ವಾಸವಾಗಿರುವೆ. ಹಾಗೂ ಈ ಪೃಥ್ವಿ, ಸೂರ್ಯ, ಚಂದ್ರ, ನಕ್ಷತ್ರ ಹಾಗೂ ತಾರಾಮಂಡಲಗಳು ನನ್ನೊಳಗೆ ವಾಸ ಮಾಡುತ್ತವೆ. ನಾನೇ ಸತ್ಯ, ನಾನೇ ಸಂಪೂರ್ಣ, ನಾನೇ ಜೀವ, ನಾನೇ ಶಿವ. ಅಕ್ಷರದಲ್ಲಿ ಆಕಾರ ನಾನು, ವೇದಗಳಲ್ಲಿ ಸಾಮವೇದ ನಾನು, ದೇವರಲ್ಲಿ ಇಂದ್ರ ನಾನು, ಪ್ರಾಣಿಗಳಲ್ಲಿ ಚೇತನ ನಾನು, ಯಕ್ಷರಲ್ಲಿ ಕುಬೇರ ನಾನು, ರುದ್ರರಲ್ಲಿ ಶಂಕರ ನಾನು, ವಸುಗಳಲ್ಲಿ ಅಗ್ನಿ ನಾನು, ಪರ್ವತಗಳಲ್ಲಿ ಸುಮೇರು ನಾನು, ಹಾಗೂ ಋಷಿಗಳಲ್ಲಿ ಭೃಗು ನಾನು, ಧ್ವನಿಗಳಲ್ಲಿ ಓಂಕಾರ ನಾನು, ಯಜ್ಞಗಳಲ್ಲಿ ಜಪ ನಾನು, ಹಾಗೂ ವೃಕ್ಷಗಳಲ್ಲಿ ಪವಿತ್ರ ಅಶ್ವತ್ಥ ವೃಕ್ಷ ನಾನು. ಬುದ್ಧಿಯಲ್ಲಿ ಸ್ಮೃತಿ, ವಿವೇಕ, ಸಹನೆ ಹಾಗೂ ಕ್ಷಮೆ ಎಲ್ಲವೂ ನಾನೇ. ಕೀರ್ತಿಯು ನಾನೇ, ಗಂಧರ್ವರಲ್ಲಿ ಚಿತ್ರರಥ ನಾನೇ, ದೇವ ಋಷಿಗಳಲ್ಲಿ ನಾರದ ನಾನು, ಹಾಗೂ ಮುನಿಗಳಲ್ಲಿ ಕಪಿಲ, ಅಶ್ವಗಳಲ್ಲಿ ಉಚ್ಚೈಶ್ರವ, ಗಜಗಳಲ್ಲಿ ಐರಾವತ, ಹಾಗೂ ಪಶುಗಳಲ್ಲಿ ಸಿಂಹ ನಾನು, ಪಕ್ಷಿಗಳಲ್ಲಿ ಗರುಡ, ಮನುಷ್ಯರಲ್ಲಿ ರಾಜ ನಾನು, ಶಸ್ತ್ರಗಳಲ್ಲಿ ವಜ್ರ ನಾನು, ಹಸುಗಳಲ್ಲಿ ಕಾಮಧೇನು, ಸರ್ಪಗಳಲ್ಲಿ ವಾಸುಕಿ ನಾನು, ಶೇಷನಾಗ ನಾನು, ಯಮರಾಜ ನಾನು, ವರುಣ ದೇವ ನಾನು, ಹಾಗೂ ವಾಯು ಕೂಡ ನಾನೇ. ಭಗವಂತ ರಾಮ ನಾನು, ಪವಿತ್ರ ಗಂಗೆ ನಾನು, ಸೃಷ್ಟಿಯಲ್ಲಿ ಆದಿ ಮಧ್ಯ ಹಾಗೂ ಅಂತ್ಯವೂ ನಾನೇ. ಬ್ರಹ್ಮವಿದ್ಯೆ ನಾನು, ಮಹಾಕಾಲ ನಾನು, ಹಾಗೂ ಬ್ರಹ್ಮನೂ ನಾನೇ. ಪರಿಣಾಮ, ವಿಜಯ, ಸತ್ವ, ನಿರ್ಣಯ ನಾನು. ಶಿಕ್ಷೆ, ಶಕ್ತಿ, ನೀತಿ, ಮೌನ ಹಾಗೂ ತತ್ವಜ್ಞಾನವೂ ನಾನೇ. ವಾಸುದೇವ ನಾನು, ಅರ್ಜುನ ನಾನು, ವೇದ ವ್ಯಾಸ ನಾನು. ಅಂಥದ್ದೇನೂ ಇಲ್ಲ ಯಾವುದು ನಾನಲ್ಲವೋ. ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ. ನಾನೇ ಸಮಯವೂ ಹೌದು, ನಾನೇ ಜೀವನ ಹಾಗೂ ಮೃತ್ಯುವೂ ಹೌದು ಅರ್ಜುನ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮನುಷ್ಯರ ಮೃತ್ಯುವಾಗಿ ನಿಂತಿರುವೆ ನಾನು. ಭಗವದ್ಗೀತಾದಾಗ ಒಂದು ಶ್ಲೋಕ ಅದ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಹೆಂಗೆ ಮಾಡ್ತಾರೆ? ಮಾರ್ಕ್ಸ್ ಬರಲಾರ್ದು ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ, ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದರೆ ಗ್ಯಾರಂಟಿ ಊರು ಮುಡ್ತೀನಿ ನಾನು. ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆ್ಯಕ್ಷನ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ, ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ. ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಒಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದು, ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. ಇಫ್ ಯು ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್, ಯುವರ್ ಪ್ರಿಪರೇಷನ್ ವಿಲ್ ಬಿ ಫ್ಲಾಡ್. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೋಬೇಡ, ನೀನು ಬಾಣ ಬಿಡು,
ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದ್ರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋ ಅಂತ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು, ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾ ಯಾವ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUCಯಾಗೆ 70% ಅದ ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಓದ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಓದಿದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ, ಅನ್ಲೆಸ್ ಯು ಆರ್ ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದಿಷ್ಟು ಇರ್ತದೆ, ಅದನ್ನು ಥರೋ ಓದ್ರಿ. ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ತಿಂಗಳದಾಗ ಮುಗಿದು ಹೋಗ್ತದೆ ಓದಿದ್ದೆಲ್ಲ ಸರಿಯಾಗಿ ಓದಿದ್ರೆ. ಆದರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲೆ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ, ನಂದೊಂದು ವಿಚಿತ್ರ, ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು, ಹುಚ್ಚ ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷೆ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದವ್ರು ಹಾಕೋತ. ಈಗ ಉಳಿಯಂಗಿಲ್ಲ ಅದು. ಒಂದ್ಸಲ ವಿಷಯ ತಲೆಯಾಗ ಕೂತ್ಯೋ, ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಾ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇಂಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಆರ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ, ಯಾಕೆ ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡ್ರಿ ಮೇಡಮ್. ಮಾರ್ಕ್ಸ್ ಬೇಕು, ನಾನು ಹೇಳ್ತೀನಿ, ಆದ್ರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ, ನಾಲೆಜ್ಗೋಸ್ಕರ ಹೊಡೆದಾಡೋಣ. 2 ವರ್ಷ ಅಲ್ಲ, ನಾನೇ ಕಾಯಮಲ್ ರಾಜ ಅಂದ. ಹೌದಾ, ನಮ್ಗೇನು ಗೊತ್ತೇ ಆಗಲಿಲ್ಲ ಅಂದ್ರೆ ಮಂತ್ರಿಗಳು. ನಿಮ್ಗೆ ಯಾಕೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರಘೋಷ ಮಾಡಿ ಕರ್ಕೊಂಡು ಹೊರಟು. ಈ ಮಂತ್ರಿಗಳಂದ್ರು ಆಗ ನಮ್ ಗತಿ ಏನು? ಅವನು ಹೇಳ್ದ, ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು 2 ಆಯ್ಕೆ ಇರೋದು, ವರ್ಕ್ ಹಾರ್ಡ್ ನಾವ್ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನಾವ್ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನ ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರ್ಬಹುದು ಅನ್ನೋದು ನಮ್ಮ ಅಜ್ಜ ಕಾಶಿರಾಜನ ಕಥೆಯಿಂದ ಕಲಿಸ್ಕೊಟ್ಟದ್ದು. ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕಥೆ. ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು. ಯುವಕರಿಗೆ ಹೇಳೋದಿಷ್ಟ, ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರೆ, ಯಾರು ಕಷ್ಟಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟು ಇರೋದಿಲ್ಲ. ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು. ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಟಿದಾರಿ ಮುಳ್ದಾರಿ ಇರೋದಿಲ್ಲ. ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು, ಶಾರ್ಟ್ಕಟ್ ಏನೂ ಇರೋದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು, ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ 1 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವ್ರು ನಾವು. ಅವನದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನು ನಾನು
ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಸಿ ಅದನ್ನು ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮನ್ನು ಬೆಳೆಸ್ಯಾಳ. ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬೆಳಗ್ಗೆ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತ ಹೇಳಿದೆ. ಪ್ಲಸ್ ತಾಯಿಯರ ಅಂಥ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ, ತೆಗೆದು ನಾ ಕೊಡೋದಿಲ್ಲ ತಾಯಿ ಅದಕ್ಕೆ. ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು, ಇದ್ದು ಜಯಿಸಬೇಕು, ರೈಟ್? ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ, ಹೌದಾ ಇಲ್ಲ? ಮುನ್ನಾಬಾಯಿ ಸಿನಿಮಾ ನೋಡಿರಿಲ್ಲ? ಅದ್ರೊಳಗೆ ಕಸ ಹೊಡಿಯೋ ಮುದುಕ ಭಾಳ ಫೇಮಸ್ ಆಗ್ಯಾನ, ಹೌದನಿಲ್ಲ? ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ ಎಲ್ಲ ಜನರಿಗೆ, ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನು ಮೀರಿ ನಿಲ್ಬೋದು, ಆದರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅದು ಶಾಶ್ವತ. ಜಗತ್ತನ್ನ ಆಳ್ತಾ ಇದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದೀವಾ? ಅಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಾ? ನಮ್ಮ ಮಕ್ಕಳು ಮನೆಯಲ್ಲಿ ಏನಿದಾರಲ್ಲ, ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಾರಿ ಆ ಮಗುವಿಗೆ ಇಂಥ ನೈತಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ತಂದೆಯಿಂದ, ತಾಯಿಯಿಂದ, ಅಣ್ಣನಿಂದ, ತಮ್ಮನಿಂದ, ಅತ್ತೆ, ಚಿಕ್ಕಮ್ಮ, ದೊಡ್ಡಪ್ಪ ಇದರಿಂದ ಆಗ್ತಾ ಇದೆಯಾ? ಒಂದು ಸಾಮಾನ್ಯ ವಾತಾವರಣದಲ್ಲಿ ಹೇಳ್ತಾ ಇರ್ಬೇಕು. ಅವ್ರಿಗೆ ಹೇಳಿದ್ರಲ್ಲ, ಒಳ್ಳೆ ವ್ಯಕ್ತಿಗಳನ್ನಾಗಿಸೋದು. ಇಲ್ಲಿ ಬುದ್ಧಿವಂತರಿಗೂ ಕೊರತೆ ಇಲ್ಲ, ಶ್ರೀಮಂತರಿಗೂ ಕೊರತೆ ಇಲ್ಲ, ತತ್ವಜ್ಞಾನಿಗಳಿಗೂ ಕೊರತೆ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ದು ಕ್ರೂರಾತಿ ಕ್ರೂರ ಮನುಷ್ಯತ್ವದ ಮುಖಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಕೊರತೆ ಇರೋದು ಒಳ್ಳೆಯವರಿಗೆ, ಕೊರತೆ ಇರೋದು ಒಳ್ಳೆಯ ಸದಭಿರುಚಿಯ, ನನ್ನಂತೆ ಅವನು ಬದುಕಲಿ ಅಂತಕ್ಕಂಥ ಭಾವನೆಯುಳ್ಳ ಮನಸ್ಸುಗಳಿಗೆ. ಆ ಮನಸ್ಸುಗಳಿಗೆ ನಾನೇನೋ ಮೃಷ್ಟಾನ್ನ ಬನ್ನ ಊಟ ಮಾಡ್ತಾ ಇದ್ದೇನೆ, ನನ್ನ ಊಟ ಅವನಿಗೂ ಸಿಗ್ಬೇಕಲ್ಲ. ನನಗೆ ಸಿಕ್ತಂತ ಸಕಲ ಈ ಎಲ್ಲ ABCD ಅವನು ಸ್ವಪ್ರಯತ್ನದಿಂದ ಪಡೆಯುವಂತ ವಾತಾವರಣವನ್ನು ನಾನು ನಿರ್ಮಾಣ ಮಾಡ್ಬೇಕಲ್ಲ. ಆ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸುಗಳಿಗೆ ಕೊರತೆ ಇದೆ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆದ್ದು ಒಂದ್ಸಾರಿ ಅಜ್ಜ ಅವ್ರು ಹೇಳ್ದಂಗ ಒಂದು ಒಳ್ಳೆ ಮಾತು ಹೇಳಿ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಸಂಕಲ್ಪ. ಆ ವಾರಕ್ಕೆ, ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂತ ಕೆಲಸ. ಮಕ್ಕಳನ್ನ ಬೆಳೆಸೋದಂದ್ರ ಹಂಗ ಅಲ್ಲ, ಅದು ವ್ಯವಸಾಯ ಮಾಡ್ದಂಗ, ಕೃಷಿ ಮಾಡ್ದಂಗ. ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ, ಬೀಜ ಬಿತ್ತುತ್ತೀವಿ, ಎಲ್ಲ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗ ಬೆಳೆದು ಬಿಡ್ತೈತಿ. ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ, ಬಟ್ ಒತ್ತಾಯ ಪೂರ್ವಕವಾಗಿ ಕಳೆ ಬಂದ್ಬಿಡ್ತೈತಿ. ಕಳೆ ತೆಗಿತೀವಿ, ಒಳ್ಳೆ ಫಲವತ್ತತೆ ಬರಲಿ ಅಂತ ಗೊಬ್ಬರ ಹಾಕ್ತಿವಿ. ರೋಗ ಬಂದ್ರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ಅದಾದ್ಮೇಲೆ ಅದಕ್ಕೆ ದನ ಕಳ್ಳಕಾಕರಿಂದ ರಕ್ಷಣೆ ಮಾಡ್ಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೀವಿ, ಬೇಲಿ ಹಾಕ್ತಿವಿ. ರಾತ್ರಿ ಕಟಾವಿಗೆ ಬಂದಾಗ ಅದನ್ನ ಕಾಯ್ತೀವಿ. ಕಾದಾದ್ಮೇಲೆ ತಗೊಂಡ್ಬಂದು ಕಣ ಮಾಡಿ ಅದನ್ನ ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಧಾರಣಿ ಬರುತ್ತಾ ತಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೀವಿ. ಬರೀ ಜನ್ಮ ಕೊಟ್ರೆ ಸಾಲದು, ಮಕ್ಕಳಿಗೆ ಬರೀ ಜನ್ಮ ಕೊಟ್ರೆ ಸಾಲದು. ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ದುಷ್ಟ ಗುಣಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ. ಯಾವ ರೀತಿ ಆಳ್ ಹಚ್ಚಿ ಒತ್ತಾಯ ಪೂರ್ವಕವಾಗಿ ತೆಗಿತೀವೋ ಆ ದುಷ್ಟ ಗುಣಗಳನ್ನೋದನ್ನ ಒತ್ತಾಯ ಪೂರ್ವಕವಾಗಿ ತೆಗಿಬೇಕು. ಮಕ್ಕಳಿಗೆ ಫ್ರೆಂಡ್ಸ್ ತರ ಇರೋಣ, ಫ್ರೆಂಡ್ಸ್ ತರ ಇರೋಣ ಒಂದು ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಏನ್ ವರ್ಸ್ಟ್ ಅದ. ಅದೇನು ಫ್ರೆಂಡ್ ತರ ಟ್ರೀಟ್ ಮಾಡೋದು? ಅಪ್ಪ ಅಪ್ಪವಾಗೇ ಇರ್ಬೇಕು, ಅವ್ವಾಗೇ ಇರ್ಬೇಕು, ಅಜ್ಜ ಅಜ್ಜಾಗೆ ಇರ್ಬೇಕ, ಅಣ್ಣ ಅಣ್ಣಾಗೆ ಇರ್ಬೇಕ. ಫ್ರೆಂಡ್ ತರ ಯಾಕೆ ಟ್ರೀಟ್ ಮಾಡ್ಬೇಕು? ಈ ಮಗು ಔಷಧಿನ ತಾನ ತೆಗಿತೇನ್ರಿ ಬಾಯಿ ಸಣ್ಣದಿದ್ದಾಗ? ಮೂಗ್ ಹಿಡಿತೀವಿಲ್ಲ ನಾವು, ಮೂಗ್ ಹಿಡಿದ ಔಷಧಿ ಹಾಕಿವಿದಿಲ್ಲ, ಸೂಜಿ ಚುಚ್ಚಕ್ ಹಂಗ ಕೊಡೋದೇನ್ರಿ ಅದಾಗ ರಟ್ಟಿನ ಗಟ್ಟಿ ಕೈಕಾಲು ಹಿಡಿದು ಸೂಜಿ ಇಂಜೆಕ್ಷನ್ ಮಾಡ್ತೀವಿ ಅದಿಲ್ಲ ಹುಷಾರಿಲ್ಲದಾಗ.
ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ, ಏನು ಬೇಕು ಅದನ್ನ ಮಾತ್ರ ಕೊಡ್ಬೇಕು, ಏನು ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಬಹಳ ಹಠ ಮಾಡಕತ್ತಿಂದ ಮೊಬೈಲ್ ಕೊಡೋದು ಕುಂದಿಸ್ಬಿಡೋದ, ಬಹಳ ಹಠ ಮಾಡಿ ಊಟ ಮಾಡಂಗಿಲ್ಲ ಮೊಬೈಲ್ ಕೊಡೋದು ಕುಂದಿಸ್ಬಿಡೋದ. ದಟ್ ವಿಲ್ ಡ್ಯಾಮೇಜ್ ವೆರಿ ಬ್ಯಾಡ್. ಸರ್ವೇಪಲ್ಲಿ ರಾಧಾಕೃಷ್ಣನ್ ಈ ರಾಷ್ಟ್ರದ ರಾಷ್ಟ್ರಪತಿಯಾದಾಗ ಈ ದೇಶದ ಶಿಕ್ಷಕರೆಲ್ಲ ಹಬ್ಬ ಆಚರಿಸಿದ್ರಂತೆ. ಒಬ್ಬ ಶಿಕ್ಷಕರು ರಾಷ್ಟ್ರಪತಿಯಾಗಿದ್ದಾರೆ ಅಂತ ಖುಷಿ ಪಟ್ಟಿದ್ರಂತೆ. ಆಗ ಓಶೋ ಅನ್ನೋಂಥ ಒಬ್ಬ ದಾರ್ಶನಿಕ ಹೇಳಿದರು, ಶಿಕ್ಷಕ ರಾಷ್ಟ್ರಪತಿ ಆದರೆ ಬಹಳ ಖುಷಿ ಪಡಬೇಕಾದ ಸಂಗತಿ ಇಲ್ಲ. ಯಾಕೆಂದರೆ ರಾಷ್ಟ್ರಪತಿ ಶಿಕ್ಷಕರಿಗಿಂತ ದೊಡ್ಡವರೇನಲ್ಲ, ರಾಷ್ಟ್ರಪತಿಯನ್ನು ನಿರ್ಮಾಣ ಮಾಡಿದ್ದು ಶಿಕ್ಷಕರು. ಹೀಗಾಗಿ ಯಾರಾದರೂ ಒಬ್ಬ ರಾಷ್ಟ್ರಪತಿ ನಾನು ಶಿಕ್ಷಕನಾಗ್ತೀನಿ ಎಂದಿದ್ದಿನ ಹಬ್ಬ ಆಚರಣೆ ಮಾಡಬೇಕು ಅಂತ. ಈ ದೇಶ ಜಗತ್ತಿಗೆ ಆ ಸಂದೇಶವನ್ನು ಕೊಟ್ಟೇ ಬಿಡ್ತು. ಅಬ್ದುಲ್ ಕಲಾಂರು ಮೊದಲನೇ ಅವಧಿ ರಾಷ್ಟ್ರಪತಿಯನ್ನು ಮುಗಿಸಿ ಮುಂದೇನು ಮಾಡ್ತೀರಿ ಅಂತ ಕೇಳಿದಾಗ ನಾನು ಶಿಕ್ಷಕನಾಗ್ತೀನಿ ಅಂತ ಹೇಳಿ ಜಗತ್ತಿಗೆ ಶಿಕ್ಷಕನ ಸ್ಥಾನ ಏನು ಅನ್ನೋದನ್ನು ಮತ್ತೊಮ್ಮೆ ತೋರಿಸಿಕೊಟ್ರು. ಜಗತ್ತು ಕೂಡ ಎಷ್ಟು ಗೌರವದಿಂದ ಅವರನ್ನು ಕಂಡಿತು ಅಂದರೆ, ಕೊನೆಯದಾಗಿ ಅಬ್ದುಲ್ ಕಲಾಂರು ದೇಹತ್ಯಾಗ ಮಾಡಿದಾಗ ಇಡೀ ಜಗತ್ತು ಒಮ್ಮೆ ಅವರಿಗೆ ಗೌರವ ತೋರಿಸುವಂಥ ವಾತಾವರಣ ನಿರ್ಮಾಣ ಆಗಿತ್ತಲ್ಲ, ಇದು ಕೂಡ ಭಾರತದ ಪಾಲಿಗೆ ಹೆಗ್ಗಳಿಕೆ. ಜಗತ್ತು ಕಂಡೈತಿ, ಶಕ್ತಿ ಕಂಡಿಲ್ಲ. ಈಗ ನೀವು ಮನ್ಯಾಗ ಫ್ಯಾನ್ ಹಚ್ತೀರಿ, ಟ್ಯೂಬ್ಲೈಟ್ ಹಚ್ತೀರಿ, ಫ್ರಿಡ್ಜ್ ತೆಗಿತೀರಿ, ಎಲ್ಲವೂ ಎದ್ರ ಮೇಲೆ ಓಡ್ಯಾವವು? ಕರೆಂಟಿನ ಮೇಲೆ ಓಡ್ಯಾವ. ಕಂಡೈತೇನು? ಕಂಡಿಲ್ಲ. ಆದ್ರ ಅದು ಇರದೇ ನಡೆಯುವುದಿಲ್ಲ. ಅಂದ್ರ ಕಂಡಿಲ್ಲಂತ ಇಲ್ಲಂತ ಹೇಳಕ್ ಆಗೋದಿಲ್ಲ, ಅದು ಇರದೇ ಇದ್ರ ನಡೆಯುವುದಿಲ್ಲ. ಹಂಗ ಮನುಷ್ಯನೇ ನಿನ್ನೊಳಗೂ ಒಂದು ಶಕ್ತಿ ಐತಿ. ಆ ಶಕ್ತಿಯ ಬಗ್ಗೆ ನಿನಗೆ ಸ್ವಲ್ಪ ಗೊತ್ತಿರ್ಬೇಕಷ್ಟೆ. ದೇವ್ರು ನಿನಗೊಂದ್ ಏನು ಟಾಸ್ಕ್ ಕೊಟ್ಟಾನಿಲ್ಲಿ ಅಂದ್ರ, ನಿನ್ನೊಳಗ he has kept unlimited energy with a limited time. ನಿನ್ನೊಳಗ ಅಪಾರ ಶಕ್ತಿ ಬಹಳ ಇಟ್ಟಾನ, ಸಮಯ ಸ್ವಲ್ಪ ಕೊಟ್ಟಾನ. ಇದೊಂದು ಪರೀಕ್ಷೆ ಐತಿ, ಸ್ವಲ್ಪ ಸಮಯ ಶಕ್ತಿ ಬಹಳ ಇಟ್ಟಿನಿ, ಸಮಯ ಕಡಿಮೆ ಕೊಟ್ಟಿನಿ, ಹೆಂಗ ಪಾಸ್ ಆಗಿ ಬರ್ತಿ ಬಾ ಅಂತ. ಇದು ಜೀವನ ಅಂದ್ರೆ ಒಂದು ಎಕ್ಸಾಮ್, ಇದು ಅಷ್ಟೇ. ಬಹಳ ಶಕ್ತಿ ಇಟ್ಟು ಸ್ವಲ್ಪ ಸಮಯ ಕೊಟ್ಟು ಒಂದು ಪರೀಕ್ಷೆಗೆ ಕಳಿಸ್ಯಾನ ದೇವ್ರು. ನಮಗ್ ಹೆಂಗ ಬಳಸ್ಕೊಂತಾರ ಇವ್ರು ಅಂತ. ಬಳಸ್ಕೊಂಡ್ರಲ್ಲಿ ಹಿಂದೆ ಹೆಂಗ ಬಳಸ್ಕೊಂಡ್ರ ಹೇಳಿ? ರಾವಣನಿಗೆ ಎಂತ ಶಕ್ತಿ ಇತ್ತು, ಈ ಭೂಲೋಕದಿಂದ ಮ್ಯಾಲ ಮೆಟ್ಟಲ ಕಟ್ಟುತ್ತಿದ್ದಂತ ಆಕಾಶಕ್ಕೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಏನಾಯ್ತು? ಶಕ್ತಿಯ ದುರುಪಯೋಗ ಮಾಡಿಕೊಂಡ. ಭಸ್ಮಾಸುರನಿಗೆ ಎಷ್ಟು ಶಕ್ತಿ ಇತ್ತು, ದೇವ್ರ ತಲೆ ಮೇಲೆ ಕೈ ಇಟ್ಟರೆ ದೇವರ ಸುಡುತ್ತಿರ್ಬೇಕು, ಅಷ್ಟು ಶಕ್ತಿ ಪಡ್ಕೊಂಡಿದ್ದ. ಆದ್ರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಹಾಳ. ರಾಮ ರಾವಣ ನಾವೇನ್ ಹೇಳ್ತೀವಲ್ಲ, ಈಗ ನೀವು ಹೆಸರು ತಗೊಳ್ರಿ, ಶಕ್ತಿ ದುರುಪಯೋಗ ಆಗಬಾರ್ದ ಮನುಷ್ಯಾಗ ಅಷ್ಟೇ. ರಾವಣನಿಗೂ ಶಕ್ತಿ ಕೊಟ್ಟಿದ್ದ, ರಾಮನಿಗೂ ಶಕ್ತಿ ಕೊಟ್ಟಿದ್ದ, ವಿಶ್ವೇಶ್ವರಯ್ಯನಿಗೂ ಶಕ್ತಿ ಕೊಟ್ಟಿದ್ದ, ವೀರಪ್ಪನಿಗೂ ಶಕ್ತಿ ಕೊಟ್ಟಿದ್ದ. ಶಕ್ತಿ ಒಬ್ಬವ ರಾಮ ಶಕ್ತಿಯನ್ನ ಬಳಸಿಕೊಂಡು ದೇವರಾದ, ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ರಾಕ್ಷಸ ಆದ. ವಿಶ್ವೇಶ್ವರಯ್ಯ ಶಕ್ತಿಯನ್ನ ಬಳಸ್ಕೊಂಡು ನರರ ಚಿಂತಕ ಆದ, ವೀರಪ್ಪನದನ್ನು ದುರುಪಯೋಗ ಮಾಡಿಕೊಂಡು ನರಹಂತಕ ಆದ. ಅದಕ್ಕೆ ನಾವೇನು ತಿಳ್ಕೊಂತೀವಲ್ಲ, ಇವ್ರ ರಾಶಿ ಮ್ಯಾಲೆ ಇವ್ರ ಭವಿಷ್ಯ ನಿರ್ಮಾಣ ಆಗ್ತೈತೆ ಅಂತ ಹೇಳುದಿಲ್ಲ. ಮತ್ತ ರಾಮಂದು ರಾವಣಂದು ಇಬ್ಬರದು ಒಂದ ರಾಶಿ, ಕೆಟ್ಟತೆ ಹಂಗಿದ್ರ? ವಿಶ್ವೇಶ್ವರಯ್ಯಂದು ವೀರಪ್ಪಂದು ಇಬ್ಬಂದು ಒಂದ ರಾಶಿ, ಕೆಟ್ಟತೆ ಹಂಗ? ನಿನ್ನ ಬದುಕ ಹೊರಗ ರಾಶಿಯೊಳಗೆಲ್ಲ ನಿನ್ನ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳುವುದರಾಗ ನಿನ್ನ ರಾಶಿ ನಿರ್ಮಾಣ ಆಗ್ತೈತಿ ಮನುಷ್ಯ. ನಮ್ಮ ಲಕ್ ಪಂಚಾಂಗದಾಗ ಹುಡುಕ್ತಿವಿಲ್ಲ ನಾವು.
ಪಂಚಾಂಗ ತೆಗೆದು ನೋಡ್ರಿ ಅಂತೀವಿ. ಪಂಚಾಂಗ ಅಂದ್ರೆ ಏನು? ಅಲ್ಲಿ 5 ವಾರ, ತಿಥಿ, ನಕ್ಷತ್ರ, ಕರ್ಣ, ಯೋಗ, ಕರ್ಣ, ಅಲ್ಲಿ ಏನಿರ್ತಾವ 5, ಹೌದಲ್? ಅದ್ರ ಹೆಸರ ಪಂಚ ಅಂಗ. ಪಂಚಾಂಗ ತೆಗೆದು ನೋಡ್ತೀವಿ ನಮ್ದು ಏನೈತ್ ನೋಡ್ರಿ ಅಂತ. ಮನುಷ್ಯನೇ ಹೊರಗಿನ ಪಂಚಾಂಗ ಏನ್ ನೋಡ್ತಿ? ಸ್ವಲ್ಪ ವಿಚಾರ ಮಾಡು. ನಿನ್ನ ಇಂದ್ರಿಯಗಳು 5 ಪಂಚಾಂಗ, ಜ್ಞಾನೇಂದ್ರಿಯಗಳು 5 ಪಂಚಾಂಗ, ನಿನ್ನ ಕರ್ಮೇಂದ್ರಿಯಗಳು 5 ಪಂಚಾಂಗ, ನೀನು ಅನುಭವಿಸುವ ಶಬ್ದ ವಿಷಯಗಳು ಇವೇನದಾವ್ ವಿಷಯಗಳು 5 ಪಂಚಾಂಗ, ನಿನ್ನೊಳಗ ಇರುವ ಪ್ರಾಣಗಳು 5 ಅದಾವ್ ಅವು ಪಂಚಾಂಗ, ನಿನ್ನ ಅಂತರೇಂದ್ರಿಯಗಳು 5 ಅದಾವ್ ಅವು ಪಂಚಾಂಗ. ಹೊರಗಿನ ಪಂಚಾಂಗ ಏನ್ ನೋಡ್ತಿ? ನಿನ್ನ ದೇಹವೇ ಪಂಚಾಂಗ ಐತಿ. ಮೊದಲು ಇದನ್ನ ತೆಗೆದು ನೋಡು. ಇದನ್ನ ತಿಳ್ಕೊಂಡ್ರ ರಾಜಯೋಗ, ತಿಳಿದೇ ಇದ್ರೆ ಯಮಗಂಡ ಕಾಲ ನೋಡು. ತಿಳಿದ ನೋಡಿ ಇದ ಪಂಚಾಂಗ ಐತಿ, ಹೊರಗೆ ಎಲ್ಲೈತಿ? ನಿನ್ನ ದೇಹವೇ ಪಂಚಾಂಗ ಐತಿ. ಶಕ್ತಿ ಸದುಪಯೋಗ ಆಗಬೇಕು, ಮನುಷ್ಯಗ ದುರುಪಯೋಗ ಆಗಬಾರ್ದು. ಏನು ದೇವ್ರ ಶಕ್ತಿ ಕೊಟ್ಟಾನ ಅದನ್ನ ಬಳಸಬೇಕಾಗ್ತದೆ. ಏನು ಕಾಲಾಗ ಶಕ್ತಿ ಕೊಟ್ಟಾನ, ಕೈಯಾಗ ಶಕ್ತಿ ಕೊಟ್ಟಾನ, ಕಣ್ಣಾಗ ಶಕ್ತಿ ಕೊಟ್ಟಾನ, ಇದನ್ನ ಸರಿಯಾಗಿ ಬಳಸಬೇಕಲ್ಲ ಮನುಷ್ಯ. ಏನು ಕಾಲಾಗ ನಮಗೂ ಶಕ್ತಿ ಕೊಟ್ಟಾನ, ನಾವು ಹೆಜ್ಜೆ ಹಾಕಿವಿ. ಬಸವಣ್ಣ ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬೋಸ್ರಂತವ್ರು, ಗಾಂಧಿ ಅಂತವ್ರು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬುದ್ಧ ಹೆಜ್ಜೆ ಹಾಕಿದ್ರ ಕರುಣೆ ಮಲೆ ಮಾಡಿತ್ತು. ಅದಕ್ಕೆ ಮನುಷ್ಯನೇ ಗೊತ್ತಿರ್ಲಿ, ಅರಿಯದೆ ಹಾಕುವ 1000 ಹೆಜ್ಜೆಗಳಿಗಿಂತ ಅರಿತವರ ಜೊತೆ ಹಾಕುವ 4 ಹೆಜ್ಜೆಗಳು ಜೀವನದಲ್ಲಿ ಮ್ಯಾಲ್ ತರ್ತಾವ. ಮನುಷ್ಯ ಅರಿತವ್ರ ಜೊತೆ 4 ಹೆಜ್ಜೆ ಹಾಕು. ಕಣ್ಣು ಕೊಟ್ಟಿಲ್ಲೇನು ದೇವ್ರು? ಎಷ್ಟು ಅದ್ಭುತ ಕಣ್ಣು ಕೊಟ್ಟಾನ. ಕೈ ಕೊಟ್ಟಿಲ್ಲೇನು ದೇವ್ರು? ಕೈ ಕೊಟ್ಟಾನ. ನಾವು ಬಹಳ ಶಕ್ತಿವಂತರು ಅಂತ ಈ ಕೈ ಬಳಸಿ, ಇಲ್ಲ ನಾನ್ ಭಾರಿ ಬಲವಾನ್ ಅದಿನ ಅಂತ ತಿಳ್ಕೊಂಡು 10 ಮಂದಿಗೆ ಹೊಡಿಬಹುದಿಲ್ಲ. ನಾನು ಭಾರಿ ಬಲಶಾಲಿ ಅದಿನಂತ 10 ಮಂದಿಗೆ ನೀ ಇಲ್ಲಿ ಹೊಡಿಬಹುದು. 10 ಮಂದಿಗೆ ಹೊಡೆದ್ರ ನೀನು ನಿಜವಾದ ಶಕ್ತಿ ಅಂತಲ್ಲ. ಕೆಳಗ್ ಹೋಗಿ ಹೊಡೆದ್ರ 10 ಮಂದಿಗೆ ಹೊಡಿಬಹುದು ಈ ಕೈಯಿಂದ. ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಶರಣು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಟುಕೊಳ್ಳುವ ಶಕ್ತಿ ಇದರ ಕೊಟ್ಟಾನ ದೇವರು. ಗೊತ್ತಿರ್ಬೇಕು, ಶಕ್ತಿಯ ಬಳಕೆ ಗೊತ್ತಿರ್ಬೇಕು. ದೇವ್ರು ನಮ್ಮೊಳಗೊಂದು ಶಕ್ತಿ ಇಟ್ಟು ಕಳಿಸ್ಯಾನ. ಗೊತ್ತಿಲ್ಲ ನಮಗಿದು ಯಾವಾಗ ಗೊತ್ತಾಕೈತಿ ಅಂದ್ರೆ ಹೋಗಾಕ್ ಗೊತ್ತಾಕೈತಿ. ಕಾಲ್ ಹೋದ ಮೇಲೆ ಅಡ್ಡಾಡ್ಬೇಕಾಗಿತ್ತಪ್ಪ ಸ್ವಲ್ಪ ಎಲ್ಲಾ ಕಡೆ. ಈಗೇನ್ ಅಡ್ಡಾಡ್ತಿ? ಅಡ್ಡುಣಿಗೆ ಆಗ್ಯಾವ ಕಾಲ್, ಈಗೇನ್ ಅಡ್ಡಾಡವನಿ? ನೋಡ್ಬೇಕಾಗಿತ್ತಪ್ಪ ಎಲ್ಲಾ ಜಗತ್, ಏನ್ ಅಡ್ಡಾಡವ ಈಗ? ಅವ್ ಚಸ್ಮಾ ಹಾಕೊಂಡ್ರು ಕಣ್ಣು ಕಾಣವಲ್ಲ. ಉಣ್ಬೇಕಾಗಿತ್ತಪ್ಪ, ಉಂಡ್ರ ಕರ್ಗದ್ರ ಉಣಬೇಕ? ನೀನ್ ಕರ್ಗದ ಇಲ್ಲಿ ಉಂಡಿದ್ದು ಅಂದ್ರ ಕೆಟ್ಟ ಮೇಲೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅನ್ನೋದಿಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ. ಏನು ಶಕ್ತಿಯ ಬಳಕೆ ಆಗಬೇಕಾಗಿತ್ತು, ಯಾವಾಗ ಇಂದ್ರಿಯಗಳೊಳಗೆ ಶಕ್ತಿ ಇತ್ತು ಅವಾಗ ತಿಳ್ಕೊ ನೀನು. ಎಲ್ಲಾ ಮುಗಿದ ಮೇಲೆ ಏನ್ ಮಾಡಾವ? ಎಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಒಂದು ಬಾರ್ನ್ಯಾಗ ಹೋಗಿ ಕೆಲಸ ಮಾಡ್ತಿತ್ತು. 6-7ನೇ ಕ್ಲಾಸ್ ಓದು ಹುಡುಗ ಅದು ಮಾಡಿ ತನ್ನ ಸಾಲಿ ಬಟ್ಟಿ ಪುಸ್ತಕ ಮಾಡ್ಕೊಂತಿತ್ತು. ಅವು ಒಂದಿಷ್ಟು ಔಷಧ ಕೊಡಿಸ್ತಿತ್ತು. ಅವ್ರು ಬಂದವರೆಲ್ಲ ಅವು ಕುಡ್ದು ಬಾಟ್ಲಿ ಇಡ್ತಿದ್ರು. ಆ ಮಗು ಅವ್ರ ಎಂಜಲ್ ಬಾಟ್ಲಿ ತಗೊಂಡು ಹೋಗಿ ಇಡ್ತಿತ್ತು. ಅವ್ರಿಗೆ ಏನ್ ಬೇಕು ತಂದು ಕೊಡ್ತಿತ್ತು. ಒಬ್ಬ ಸುಶಿಕ್ಷಿತ ವ್ಯಕ್ತಿ ಬಂದ. ಅವನು ಕುಡಿಯವನ ಅಂದ್ರೆ ಎಜುಕೇಟೆಡ್ ಡ್ರಿಂಕರ್ಸ್ ಅಷ್ಟ ನಾ ಹೇಳೋದು. ಕುಡಿಯವ್ರಲ್ಲ ಅಂತಲ್ಲ, ಎಜುಕೇಟೆಡ್ ಡ್ರಿಂಕರ್ಸ್. ಇವು ಎಂಥದ್ ಬೇಕಂತ ಕುಡಿತಿರ್ತಾವ ಅವು ಸ್ವಲ್ಪ. ಆ ಹುಡುಗ ಸಪ್ಲೈ ಮಾಡ್ತಿತ್ತು. ತಂದು ಬಾಟ್ಲಿ ಅದೇನೋ ಗ್ಲಾಸ್ ಇಟ್ಟ. ಅವ ಬಂದ ಹುಡುಗನ ಮುಖ ನೋಡಿ ಇಷ್ಟು ಮುಗ್ದಿತ್ತಲ್ಲ. ಆ ಮಗುವಿಗೊಂದು ಮಾತಂದ, ಏನಪ್ಪ ತಮ್ಮ ಮಗ, ನಿಮ್ಮಂಥ ಸಣ್ಣ ಹುಡುಗರು ಈ ಬಾರ್ನೊಳಗೆ ಕೆಲಸ ಮಾಡಬಾರ್ದಪ್ಪ ಅಂದ. ಅವಾಗ ಹುಡುಗೊಂದು ಚಲೋ ಮಾತು ಹೇಳ್ತು, ನೋಡ್ರಿ ಸಾಹೇಬ್ರ, ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದು ಬಿಟ್ಟಿದ್ರ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿರ್ತಿಲ್ಲ. ನಿಮ್ಮಂಥ ಅಪ್ಪಗಳು ಇಲ್ಲಿಗೆ ಬರೋದ ಬಿಟ್ಟಿದ್ರಂದ್ರೆ ನಮ್ಮಂಥ ಮಕ್ಕಳು ಇಲ್ಲಿ ಕೆಲಸ ಮಾಡುವ ಪ್ರಮೇಯ ಬರ್ತಿರ್ಲಿಲ್ಲ. ಯಾರು ಬಿಟ್ಟಾರೇನು, ಪರಿಸ್ಥಿತಿಗಳು ಹಂಗೆ ತಂದಾವಲ್ಲ. ಅಂದ್ರೆ ಸೆಳೆತ ಇರ್ತೈತೆ ಅಷ್ಟ. ಅದನ್ನ ಹೇಳೋದು ನಾಲಿಗೆಯ ರುಚಿಯ ಆಕರ್ಷಣೆ ಅಷ್ಟು ಅದ್ಭುತ ಐತಿ. ಏನು ಮಾಡಿದ್ರು ಬಿಡುದಿಲ್ಲ ಅವ್ರು. ನೀವೇನು ಅವ್ರ ಗುರುಗಳ ಹತ್ರ ಬಂದು ಪಾದ ಬಿಡಿಸ್ತಾರ. ಅವ 40 ವರ್ಷ ಕುಡ್ದಿರ್ತಾನ. ಪಾದ ಬಡಿ ಅಜ್ಜಾರ್ ಪಾದ ಬಡಿ ಅಂತಿರ್ತಾರ. ಅವ
ಬಡ್ದಂಗೆ ಮಾಡ್ತಾನೆ, ಅಷ್ಟ ಬಡಿಯೋದಿಲ್ಲ ಅವ 40 ವರ್ಷ ಕುಡ್ದವನಿಗೆ ಒಂದು ದಿವಸದಾಗ ಬಿಡು ಅಂದ್ರೆ ಬಿಡ್ತಾನೆ, ಅವ್ರನ್ನ ಕುಡಿಸಿ ಹೋಗ್ಕಾನಟ. ಏನು ಸೆಳೆತಿರ್ತೈತೆ ಅಷ್ಟ ಅದ್ರದ್ದು. ಒಬ್ಬ ಹೆಣ್ಮಗಳು ಅದು ಗಂಡು ಭಾಳ ಕುಡಿತಿತ್ತು, ಎಲ್ಲ ಹೊಲ ಮನಿ ಬಂಗಾರ ಎಲ್ಲ ಮಾರಿತ್ತು. ಎಲ್ಲ ಮಾರಿ ಎಲ್ಲ ಮುಗ್ದಿತ್ತು. ಒಂದು ದಿವಸ ಭಸ್ಮ ಹಚ್ಕೊಂಡಿಕ್ಕಿ ನೀರು ತರಕ್ಕೆ ಹೋಗಿದ್ಲಿ. ಗಪ್ಪನ ಮನೆ ಮುಂದೆ ಭಸ್ಮ ಹಚ್ಕೊಂಡು ಸಾಯಂಕಾಲ ಕುಂತ, ಇದು ಹಿಂಗ್ಯಾಕಾಗೈತೆ ಅಂದ್ಲಿದ್ದು. ಒಂದು ದಿವ್ಸರ ಇದನ್ನು ಹಿಂಗೆ ನೋಡಿದ್ದಿಲ್ಲ ನಾನು, ಇದು ಎಷ್ಟು ಬದಲಾಗೈತಲ್ಲ ಅಂದು. ಅವ ಏನಂದು, ನಾ ಇಂದು ಕುಡಿಯೋದು ಬಿಡ್ತೀನಿ ಅಂದು. ಖುಷಿ ಆಗ್ತದಕ್ಕೆ. ಈಗ ನಾ ಹಂಗೆ ಹೇಳೋದಿಲ್ಲ, ನಿನ್ನ ಪಾದ ಹಿಡಿದು ಹೇಳ್ತೀನಿ ಅಂದು. ಪಾದ ಹಿಡ್ಕೊಂಡು ಖುಷಿ ಆಗ್ತದಕ್ಕೆ. ಸಂತೋಷದೊಳಗೆ ಅದು ಮತ್ತೆ ನೀರು ತರಕ್ಕೆ ಹೋತು. ಇವ ಹೊರಗೆ ಹೋದ. ಬಂದು ನೋಡ್ತಾಳೆ, ಅಳಕ್ಕೆ ಶುರು ಮಾಡಿದ್ಲಕ್ಕಿ ಮನೆಗೆ ಬಂದು. ಅವು ಹಾಡಾಡ್ಕೊಂಡು ಅಳದಕ್ಕೆ ಮಗ್ಗಲ ಮನೆ ಮುದುಕಿತ್ತು. ಬಂತು, ಯಾಕೆ ಅಳತ್ತೀನಿ? ಇಲ್ಲ, ನಾನು ಗಂಡು ಕುಡಿಯೋದು ಬಿಡ್ತೀನಿ ಅಂದ ನಾನು. ಅಲ್ಲ, ಬಿಡ್ತೀನಿ ಅಂದ್ರೆ ಚಲೋ ಆತಲ್ಲ, ಅಳತ್ತೆ ಅಕ್ಕ. ಇಲ್ಲ, ನಾನು ಕುಡಿಯೋದು ಬಿಡ್ತೀನಿ ಅಂದು ನನ್ನ ಪಾದ ಹಿಡ್ಕೊಂಡ ನಾವು. ಅಲ್ಲ, ಕೋಡಿದ ದಿವಸ ನೀ ಮಾಡ್ತಿದ್ದಿ, ಇವತ್ತೊಂದು ದಿವಸ ಅವ ಬಿಡ್ತಾನಂತ ನಿನ್ನ ಪಾದ ಹಿಡ್ಕೊಂಡ್ರೆ ಅಳದೆ ಹಾಕೋದಕ್ಕೆ. ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡ ನಾವು. ಅಲ್ಲ, ಕುಡಿಯೋದು ಬಿಡ್ತೀನಂತ ಪಾದ ಹಿಡ್ಕೊಂಡ್ರೆ ತಪ್ಪೇನೈತಿ? ಅಳತಿ ಅಕ್ಕ. ಇಲ್ಲ, ಕುಡಿಯೋದು ಬಿಡ್ತೀನಂತ ನನ್ನ ಪಾದ ಹಿಡ್ಕೊಂಡು ಕಾಲಾಗಿನ ಬೆಳ್ಳಿ ಚೈನ ತೊಗೊಂಡು ಹೋಗೈತದ. ಕಾಲಾಗಿಂತ ಬಿಡುವಲ್ದದ ಅಷ್ಟು. ಏನಿದು ಅಂದ್ರೆ ಸೆಳತ್ತಿರ್ತೈತಿ ಒಳಗಷ್ಟು ಸೆಳತ್ತು. ಅದಕ್ಕೆ ಈ ಇಂದ್ರಿಯಗಳು ಏನದಾವಲ್ಲ, ಅದು ಕಣ್ಣೇ ಇರಲಿ, ಕಿವಿನೇ ಇರಲಿ, ನಾಲ್ಗೆನೇ ಇರಲಿ, ಈ ಜಗತ್ತಿನೊಳಗೆ ಇದನ್ನು ಯಾರು ಕಣ್ಣ ನೋಡಿ ನೋಡಿ ಚಸ್ಮಾ ಬಂದರೂ ನೋಡೋದು ಮುಗಿತಂತ ಅನಿಸಿಲ್ಲ ಕಣ್ಣಿಗೆ. ಕಿವಿ ಕೇಳಿ ಕೇಳಿ ಮಷನ್ ಬಂದರೂ ಕೇಳಬಾರ್ದಂತ ಅನಿಸಿಲ್ಲ ಅದಕ್ಕೆ. ತಿಂದು ಹಲ್ಲು ಬಿದ್ದರೂ ಸಹಿತ ಹಲ್ಲು ಸಟ್ ಹಾಕ್ಕೊಂಡು ತಿಂದ್ವಿ ಹೊರತು ತಿನ್ನಬಾರ್ದಂತ ಮುಗುದಿಲ್ಲ ಅದಕ್ಕೆ. ಅಂದರೆ ಈ ಜಗತ್ತಿನೊಳಗೆ ಇಂದ್ರಿಯ ಮತ್ತು ವಿಷಯಗಳನ್ನು ಅನುಭವಿಸಿ ಮುಗಿಸ್ತೀನಿ ಅನ್ನೋರು ಯಾರೂ ಇಲ್ಲ. ಇಲ್ಲಷ್ಟು ಅನುಭವಿಸಿ ಮುಗಿಸ್ಲಿಕ್ಕಾಗೋದಿಲ್ಲ. ಮತ್ತು ಅನುಭವಿಸಬಾರ್ದಂದ್ರೆ ಹಂಗ ಬಿಟ್ಟರೆ, ಇಂದ್ರಿಯಗಳನ್ನು ಬಳಸಬಾರ್ದಂದ್ರೆ ಇಟ್ಟರು ಕೆಡ್ತಾವ. ಇಟ್ಟರು ಕೆಡ್ತಾವ, ಹಂಗ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಇದು ಮಜಾ ಐತಿದು. ಇಟ್ರ ಏನು ಬಳಸದ ಬೇಡಪ್ಪ ಅಂತಂದ್ರೆ ಇಟ್ಟರು ಕೆಡ್ತಾವ. ಬಳಸೋದು ಬೇಡ ಅಂತ ಬಿಟ್ಟು ಅಂದ್ರೆ ಬಿಟ್ಟರೆ ನಿನ್ನ ಕೆಡಿಸ್ತಾವ. ಅದಕ್ಕೆ ಹಿಂಗೆ ಇದಕ್ಕೊಂದು ಹದವರಿತು ಬಳಸುವ ಕಲಾ ಐತಲ್ಲ, ಈ ಹದವರಿತು ಬಳಸುವ ಕಲಕ್ಕ ಪತಂಜಲ ಮಹರ್ಷಿಗಳು ಬ್ರಹ್ಮಚರ್ಯ ಅಂತ ಹೆಸರು ಕೊಟ್ಟರು. ಬ್ರಹ್ಮಚರ್ಯ ಇದರ ಅರ್ಥ, ಬ್ರಹ್ಮ ಅಂದ್ರೆ ದೇವರು, ಬ್ರಹ್ಮ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಆನಂದ, ಚರ್ಯ ಅಂದ್ರೆ ನಡೆಯುವುದು, ಹೆಜ್ಜೆ ಹಾಕುವುದು. ಯಾರಿಗೆ ಆನಂದ ಬೇಕು, ಆನಂದ ಬೇಕನ್ನೋರು ಈ ಸಣ್ಣ ಸಣ್ಣ ವಿಷಯಗಳು ಎಳಿಸಿ ದುಃಖಕ್ಕೀಡು ಮಾಡ್ತಾವಲ್ಲ, ಅವುಗಳಿಂದ ದೂರಾಗಿ ಆನಂದದ ಕಡೆ ಹೆಜ್ಜೆ ಹಾಕುವ ಪ್ರತಿಯೊಬ್ಬರು ಬ್ರಹ್ಮಚಾರಿಗಳೇ. ಅವರಿಗೆಲ್ಲರಿಗೆ ಬ್ರಹ್ಮಚಾರಿಗಳಂತಾರೆ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡುವುದು. ಮೀಸಲು ಅನ್ನೋದಿಲ್ಲ, ನೀವು ಶಬ್ದ ಬಳಸಿರಿಲ್ಲ, ಮೀಸಲಂತ ಬಳಸ್ತಾರಲ್ಲ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಅಂತ ಅರ್ಥ. ನಾವೇನು ತಿಳ್ಕೊಂಡಿವಿ, ಬ್ರಹ್ಮಚರ್ಯ ಅಂದ ಕೂಡಲೇ ಮದುವೆ ಮಾಡ್ಕೊಳ್ಳಾರ್ದಂಗೆ ಇರೋದಂತ ಅಷ್ಟ ತಿಳ್ಕೊಂಡಿವಿ. ಅದು ಅಲ್ಲಂತನೂ ಅಲ್ಲ. ಬ್ರಹ್ಮಚರ್ಯ ಇದರ ಅರ್ಥ ಮೀಸಲು ಮಾಡೋದು.
ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ರೋಚನಣ್ಣ ಅವರು ಅವರ ಒಂದು ಜನ್ಮದಿನ ಅರ್ಥಪೂರ್ಣವಾಗಿ ಗಜೇಂದ್ರ ಅಣ್ಣ ಅವರು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಭಾಳ ಖುಷಿ ಆಗುತ್ತೆ. ಮೊದಲನೇದಾಗಿ ರೋಚನಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ದಯಮಾಡಿ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ದೇವ್ರ ಮಕ್ಕಳು ಅವ್ರಿಗೆ ಆಶೀರ್ವಾದ ಮಾಡಿ. ದಯವಿಟ್ಟು ಮುಂದೆ ಬನ್ನಿ ಅಣ್ಣ, ಹಂಗೆ. ಸೊ ಒಳ್ಳೇದಾಗಲಿ ಅವ್ರಿಗೆ. ಮೊದಲನೇದಾಗಿ ಎಲ್ಲರೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅಣ್ಣವ್ರಿಗೆ ಒಳ್ಳೇದಾಗ್ಲಿ. ಹಾಗೆ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದು ಮಾಡಲಿ. ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ಜನ್ಮದಿನದ ಶುಭಾಶಯಗಳು ಸರ್. ನಿಮ್ಮ ಹುಟ್ಟುಹಬ್ಬದ ದಿನ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆ ಮಾಡಿ. ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ಮತ್ತೆ ನಿಮ್ಮ ತಂಡದವರು, ನಿಮ್ಮ ಸ್ನೇಹಿತರು ತುಂಬಿಸ್ತಾ ಇದ್ದಾರೆ. ನಿಮ್ಮ ಹೊಟ್ಟೆನ ತಣ್ಣಗೆ ಭಗವಂತ ಇಟ್ಟಿರಲಿ. ಒಳ್ಳೇದಾಗ್ಲಿ ನಿಮ್ಗೆ. ಏನಪ್ಪ ಅಂತ ಹೇಳಿದ್ರೆ, ನಮ್ದು ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ನಮ್ಮ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ 1 ಲೋಡ್ ಎಮ್ ಸ್ಯಾಂಡು, 1 ಲೋಡ್ ಜೆಲ್ಲಿ ಮತ್ತೆ ಒಂದು 50 ಮೂಟೆ ಸಿಮೆಂಟ್ ಕೂಡ ಕೊಡಿಸಿದ್ದಾರೆ. ಸೊ ದಯವಿಟ್ಟು ಥ್ಯಾಂಕ್ ಯು ಸರ್. ನಿಮಗೆ ಧನ್ಯವಾದ. ನಿಮಗೂ ಧನ್ಯವಾದ ಅಣ್ಣ. ದೇವ್ರು ಚೆನ್ನಾಗಿಟ್ಟಿರಲಿ. ಇನ್ನೊಂದು ಬಗ್ಗೆ ಏನಾದ್ರು ಹೇಳ್ತೀರಾ? ಥ್ಯಾಂಕ್ ಯು ಸರ್. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನಿಜಕ್ಕೆ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ಭಸ್ಮವ ನಮಗೆ ನೀಡನ್ನ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ.